ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 65. ಪರೀಕ್ಷೆಯ ಹಾಲಲ್ಲಿ ಕುಳಿತು ಪ್ರಶ್ನೆ ಪತ್ರಿಕೆಗೋಸ್ಕರ ಕಾತುರದಿಂದ ಕಾಯುತ್ತಾ ಕುಳಿತಿದ್ದಳು ಸ್ವರ. ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶ್ನೆ ಪತ್ರಿಕೆ ಕೊಟ್ಟರು. ಅದನ್ನು ಸಮಾಧಾನದಿಂದಲೇ ಓದಿ ನೋಡಿದವಳ ಮುಖದಲ್ಲಿ ಮಂದಹಾಸವಿತ್ತು. ಥ್ಯಾಂಕ್ ಯು ಶ್ಯಾಮ್ ಎಂದು ತನ್ನಲ್ಲೇ ಹೇಳಿಕೊಂಡಳು. ಪರೀಕ್ಷೆ ಸ್ವರಾಳದ್ದಾಗಿದ್ದರೂ ಅದರ ಹಿಂದಿನ ಪ್ರಯತ್ನ ಮಾತ್ರ ಶ್ಯಾಮ್ನದಾಗಿತ್ತು. ಅವಳನ್ನು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಪಾಠ ಹೇಳಿಕೊಡುತ್ತಿದ್ದನವ. ಬೆಳಗ್ಗೆ ಬೇಗ ಏಳುವ ಜಾಯಮಾನದವಳಲ್ಲ ಅವಳು. ಅವನು ಹರಸಾಹಸಪಟ್ಟು ಅವಳನ್ನು ಎಬ್ಬಿಸುತ್ತಿದ್ದ. ಅಷ್ಟೇ ಅಲ್ಲದೆ ಅವಳ ಪ್ರಶ್ನೆಗಳಿಗೆ ಶಾಂತವಾಗಿ ಉತ್ತರಿಸಿ ತಾನು ಆಫೀಸಿಗೆ ಹೋಗುವ ಮೊದಲು ಅವಳು ಓದಿ ಮುಗಿಸಬೇಕಾದ ಪಾಠಗಳ ಲಿಸ್ಟನ್ನು ಕೊಟ್ಟು ಹೋಗುತ್ತಿದ್ದ. ಆಫೀಸಿನಿಂದ ಮರಳಿ ಬಂದ ನಂತರ ತಾನು ಹೇಳಿದ ಪಾಠಗಳನ್ನು ಸರಿಯಾಗಿ ಓದಿದ್ದಾಳೆ ಎಂದು ಪರಿಶೀಲಿಸುತ್ತಿದ್ದ. ಅವನ ಕಠಿಣ ಪರಿಶ್ರಮದ ಫಲವಾಗಿ ಹಾಗೋ ಹೀಗೋ ಹುಡುಗಿ ಚೆನ್ನಾಗಿ ಪಾಠಗಳನ್ನು ಓದಿದ್ದಳು. ಪರೀಕ್ಷೆ ಬರೆದು ಮನೆಗೆ ತಲುಪಿದವಳೆ ಶ್ಯಾಮ್ಗಾಗಿ ಕಾಯತೊಡಗಿದಳು. ಎಕ್ಸಾಮ್ ಹೇಗಿತ್ತು ಮಗಳೇ ಎಂದು ಕೇಳಿದ ಸರಸ್ವತಿಯವರಿಗೆ ಈಸಿ ಇತ್ತು ಅತ್ತೆ ಎಂದವಳೆ ಅವರ ಜೊತೆ ಕುಳಿತು ಹರಟೆ ಹೊಡೆದಳು. ಶ್ಯಾಮ್ ಬಂದೊಡನೆ ಅವನನ್ನು ಬಿಗಿಯಾಗಿ ಆಲಂಗಿಸಿದವಳೆ ಶ್ಯಾಮ್ ಥ್ಯಾಂಕ್ ಯು ಸೋ ಮಚ್, ಇವತ್ತು ಎಕ್ಸಾಮ್ ಚೆನ್ನಾಗಿ ಬರೆದೆ ಎಂದಳು. ಸರಸ್ವತಿಯವರು ಅಲ್ಲಿಂದ ತಮ್ಮ ಕೋಣೆಗೆ ಹೋದರೆ ತನ್ನ ತಾಯಿಯ ಮುಂದೆ ಅವಳು ತನ್ನನ್ನು ತಬ್ಬಿಕೊಂಡದ್ದು ಅವನಿಗೆ ಮುಜುಗರವಾಗಿತ್ತು. ಸ್ವರ ಎಂದಾಗ ಅವನಿಂದ ದೂರ ಸರಿದವಳು ತಾನು ಮಾಡಿದ ಸರಿಯೇನೆಂದು ಸಾರಿ ಶ್ಯಾಮ್, ಅದು ನಾನು ಖುಷೀಲಿ ಎಂದು ತಡವರಿಸುತ್ತಾ ನೋಡಿದವಳಿಗೆ ಪರವಾಗಿಲ್ಲ, ನಾಳೆ ಎಕ್ಸಾಮ್ ಇದೆ ಅಲ್ವಾ, ಓದ್ಕೋ ಹೋಗು ಎಂದ. ಓದಿ ಆಗಿದೆ, ಸ್ವಲ್ಪ ರಿವಿಷನ್ ಮಾಡಬೇಕು ಅಷ್ಟೇ ಎಂದವಳು. ನಿಮಗೆ ಕುಡಿಯಲು ನೀರು ತರಲಾ ಎಂದು ಕೇಳಿದಳು. ಸರಿ ಎಂದವ ತನ್ನ ಕೋಣೆಯತ್ತ ನಡೆದು ಫ್ರೆಶ್ ಆಗಿ ಬಂದ. ಅವನಿಗೆ ನೀರು ಕೊಟ್ಟವಳೆ ಅವನ ಪಕ್ಕದಲ್ಲೇ ಕುಳಿತಳು. ಏನು ಎಂಬಂತೆ ಹುಬ್ಬೇರಿಸಿದ. ನೀವು ಟಯರ್ಡ್ ಆಗಿರ್ತೀರಾ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ರಿವಿಷನ್ ಮಾಡ್ತೇನೆ. ನಂಗೆ ಸ್ವಲ್ಪ ಕೆಲಸ ಇದೆ, ಅದಾದಮೇಲೆ ಊಟ ಮಾಡಿ ಮಲಗೋದೆ ಎಂದವ ಲ್ಯಾಪ್ಟಾಪ್ ಹಿಡಿದು ಕುಳಿತ. ಅವಳು ಪುಸ್ತಕ ಹಿಡಿದು ಕುಳಿತಳು. ಶ್ರೀ ಹೇಳು ಪ್ರೇಕ್ಷಾ, ಯಾರು ಬಂದಿದ್ದಾರೆ ನೋಡು ಎಂದವಳೆ ಅವಳ ಕೈ ಹಿಡಿದು ಹೊರಗೆ ಕರೆತಂದಳು. ಹೇ ನೀನೇನಿಲ್ಲಿ? ಅದು ನಾಳೆ ನಮ್ಮಮ್ಮನ ಬರ್ತ್ಡೇ, ಸೊ ಕೇಕ್ಗೆ ಆರ್ಡರ್ ಕೊಡೋಣ ಅಂತ ಬಂದೆ ಎಂದ ಅವಳನ್ನೇ ನೋಡುತ್ತಾ. ಅಯ್ಯೋ, ಒಂದು ಕಾಲ್ ಮಾಡಿದರೆ ಸಾಕಿತ್ತಲ್ವಾ, ನಾನೇ ರೆಡಿ ಮಾಡಿ ತರ್ತಿದ್ದೆ, ನೀನು ಯಾಕೆ ಇಲ್ಲಿ ತನಕ ಬರೋಕ್ಕೆ ಹೋದೆ ಎಂದಳು. ಅವನಿಗೆ ಕಷ್ಟವಾಯಿತೆಂದುಕೊಂಡು ನಿನ್ನನ್ನು ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ ಎಂದು ಮನದಲ್ಲೇ ಹೇಳಿದವ. ಅದು ಕೆಲಸದ ಸಲುವಾಗಿ ಈ ದಾರಿಯಾಗಿ ಹೋಗ್ತಾ ಇದ್ದೆ, ಅದಕ್ಕೆ ಬಂದೆ. ಓಕೆ, ಎಷ್ಟು ಗಂಟೆಗೆ ಪಾರ್ಟಿ? ಪಾರ್ಟಿ ಅಂತೇನಿಲ್ಲ, ನಾನು ಅಮ್ಮ ಇಬ್ಬರೇ ಸೆಲೆಬ್ರೇಟ್ ಮಾಡ್ತಿದ್ವಿ, ಆದರೆ ಈ ಸಾರಿ ನೀನಿದೆಯಲ್ಲ, ಸೊ ನೀನು ಬಾ. ಅತ್ತೆ ಮಾವ ಹಾಗೂ ಶ್ರೇಯುಗೆ ನಾನು ಹೇಳ್ತೇನೆ ಎಂದವನೇ ಪ್ರೇಕ್ಷಾಳ ಕಡೆಗೆ ತಿರುಗಿ ಪುಟ್ಟ ನೀನು ಬರಲೇಬೇಕು ಎಂದ. ನೀನು ನನ್ನನ್ನು ಇನ್ವೈಟ್ ಮಾಡಲ್ವಾ ಅಂದ್ಕೊಂಡಿದ್ದೆ, ಸದ್ಯ ನಿನಗೆ ನನ್ನ ನೆನಪಿದೆಯಲ್ಲ ಅಷ್ಟೇ ಸಾಕು, ನಾನು ಖಂಡಿತ ಬರ್ತೇನೆ. ಸರಿ ಪುಟ್ಟ, ನಾನಿನ್ನು ಬರಲಾ ಎಂದವನ ನೋಟ ಶ್ರೇಯಾಳ ಕಡೆಗೆ ಇದ್ದುದನ್ನು ಗಮನಿಸಿದವಳು. ಅಣ್ಣ ನೀನು ನನಗೆ ಹೇಳ್ತಿದ್ಯೋ ಅಥವಾ ನಿನ್ನ ಹೆಂಡತಿಗೆ ಹೇಳ್ತಿದ್ಯೋ ಎಂದು ಪ್ರಶ್ನಿಸಿದಳು. ಇಬ್ಬರಿಗೂ ಎಂದವ ಅವಳಿಗೆ ಕಣ್ಸನ್ನೆಯಲ್ಲೇ ತಿಳಿಸಿ ಹೊರಟ. ಅವನು ಹೋದ ದಿಕ್ಕನ್ನೇ ನೋಡುತ್ತಿದ್ದಳು ಶ್ರೇಯಾ. ಕಾರಿನ ಡೋರ್ ತೆರೆಯುವ ಮುನ್ನ ಅವಳ ಕಡೆಗೊಮ್ಮೆ ನೋಡಿದ. ಮುಗುಳ್ನಗೆ ಬೀರಿ ಕೈ ಬೀಸಿದಳು. ಅವನ ಮುಖ ಕಮಲದಂತೆ ಅರಳಿತು. ಖುಷಿಯಿಂದಲೇ ಮನೆಗೆ ಹೊರಟ. ಶ್ರೀ ಹಾಂ ಪಾಪ ಅಲ್ವಾ ನಮ್ಮಣ್ಣ? ಹಾಂ. ನಿನಗೆ ಅವನಂದರೆ ತುಂಬ ಇಷ್ಟ ಅಲ್ವಾ? ಹಾಂ ಎಂದು ಅವಳ ಬಾಯಿಯಿಂದ ಸತ್ಯ ಹೊರಬಂದಿತು. ತಕ್ಷಣ ನಾಲಿಗೆ ಕಚ್ಚಿ ಅದು ನಾನು ಹೇಳಿದ್ದು ಎಂದು ಸಮಜಾಯಿಷಿಕೊಡಲು ಬಂದವಳನ್ನು ತಡೆದ ಪ್ರೇಕ್ಷಾ ಇವತ್ತಾದರೂ ನಿಜ ಹೇಳಿದೆಯಲ್ವಾ, ಸಾಕು ಎಂದು ನಕ್ಕಳು. ಶ್ರೇಯಾ ಮರು ಮಾತನಾಡದೆ ಸುಮ್ಮನಾದಳು. ಮೃದುಲಾ, ನಾಳೆ ಸರಸ್ವತಿಯವರ ಬರ್ತ್ಡೇಗೆ ನೀನು ಮಕ್ಕಳ ಜೊತೆ ಹೋಗಿ ಬಾ, ನಾನು ಬರಲ್ಲ ಎಂದರು ಮುರಳಿಯವರು. ಎಲ್ಲಿ ತಮ್ಮಿಂದ ತಮ್ಮ ಪತ್ನಿಗೆ ತೊಂದರೆ ಆಗುವುದು ಎಂದು. ರೀ, ನೀವು ಬರದಿದ್ದರೆ ಅವರಿಗೆ ಬೇಸರ ಆಗಲ್ವಾ? ನೀವು ಬನ್ನಿ, ಏನಾಗಲ್ಲ ರೀ ಎಂದರು ಮೃದುಲಾರವರು. ಪತ್ನಿಯ ಮಾತು ಅವರಿಗೂ ಸರಿ ಅನ್ನಿಸಿತು, ಆದರೂ ಅವರಲ್ಲಿ ಏನೋ ಮುಜುಗರ. ಏನು ಚರ್ಚೆ ನಡೀತಿದೆ ಇಲ್ಲಿ ಎಂದು ಕೇಳಿದ ಶ್ರೇಯಾಳಿಗೆ. ನಾಳೆ ನಿಮ್ಮ ಅತ್ತೆ ಬರ್ತ್ಡೇ ಅಂತೆ, ಅವರು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ, ಆದರೆ ನಿಮ್ಮಪ್ಪ ನೋಡಮ್ಮ ಬರಲ್ಲ ಅಂತಿದ್ದಾರೆ ಎಂದರು ಬೇಸರದಿಂದ. ತನ್ನ ತಂದೆಯ ಬಳಿ ಕುಳಿತವಳು ಅಪ್ಪ ನೀವು ಬರಲಿಲ್ಲ ಅಂದರೆ ಅವರಿಗೆ ಬೇಸರವಾಗುತ್ತದೆ, ಪ್ಲೀಸ್ ಬಾ ಎಂದಳು. ಮಗಳ ಮಾತಿಗೆ ಸಮ್ಮತಿಸದೆ ಬೇರೆ ದಾರಿ ಇರಲಿಲ್ಲ ಅವರಿಗೆ. ಸರಿ ಎಂದರು. ಅಮ್ಮ ನಾಳೆ ನೀನು ಶ್ರೇಯು ಮತ್ತು ಅಪ್ಪ ಜೊತೆಯಲ್ಲಿ ಹೋಗಿ, ನಾನು ಅತ್ತೆಗೆ ಗಿಫ್ಟ್ ತಗೊಂಡು ಆಮೇಲೆ ಬರ್ತೇನೆ ಎಂದಳು ಶ್ರೇಯಾ. ಸರಿ ಚಿನ್ನು ಎಂದರು. ಜಾಹ್ನವಿಯಲ್ಲಿ? ಅವಳು ಆಗಲೇ ಹೋದ್ಲು, ಅವಳಿಗೆ ನಾಳೆ ಎಕ್ಸಾಮ್ ಇದೆ. ಪಾಪದ ಹುಡುಗಿ, ಅವಳನ್ನು ನೋಡಿದಾಗಲೆಲ್ಲ ಸ್ವರ ನೆನಪಾಗ್ತಾಳೆ ಎಂದರು ಮಗಳನ್ನು ನೆನೆದು. ಹೌದಮ್ಮ ಎಂದವಳು ಫ್ರೆಶ್ ಆಗಲು ಹೋದಳು.
ತದನಂತರ ಕಾಫಿ ಕುಡಿದು ಅತ್ತೆಗೆ ಯಾವ ಉಡುಗೊರೆ ನೀಡುವುದು ಎಂದು ಯೋಚಿಸುತ್ತಾ ಕುಳಿತಿದ್ದಳು. ಅದನ್ನೇ ಶ್ರೇಯಸ್ ಬಳಿ ಹೇಳಿದಾಗ, ಅಕ್ಕ, ಹುಡುಗಿಯರಿಗೆ ಸೀರೆ ಉಡುವೆ ಹೆಚ್ಚು ಇಷ್ಟ ಆಗುತ್ತೆ ಅಲ್ವಾ, ಸೊ ನೀನು ಅತ್ತೆಗೆ ಸೀರೆ ಅಥವಾ ಏನಾದರೂ ಗೋಲ್ಡ್ ಕೊಡು ಎಂದ ಬುದ್ಧಿವಂತನಂತೆ. ನೋಡು ಶ್ರೇಯು, ಸೀರೆ ಎಲ್ಲ ಎಲ್ಲರೂ ಕೊಡೋ ಗಿಫ್ಟ್ ಅದು ಬೇಡ, ಬೇರೆ ಏನಾದರೂ ಡಿಫ್ರೆಂಟ್ ಗಿಫ್ಟ್ ಕೊಡಬೇಕು. ಆಮೇಲೆ ಗೋಲ್ಡ್ಗೆ ರೇಟ್ ಜಾಸ್ತಿ ಆಗಿದೆ ಕಣು. ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ಒಡವೆ ಕೊಡಿಸುವಷ್ಟು ತಾಕತ್ತು ನನಗಿಲ್ಲಪ್ಪ, ಬೇರೆ ಏನಾದರೂ ಹೇಳು. ಅಕ್ಕ, ಮೇಕಪ್ ಸೆಟ್ ಕೊಟ್ಟರೆ ಹೇಗೆ? ಅವನಿಗೆ ಕೈ ಮುಗಿದವಳೆ, ನಿನ್ನ ಐಡಿಯಾ ನೀನೇ ಇಟ್ಕೋ, ನಮ್ಮತ್ತೆ ಮೇಕಪ್ ಮಾಡಲ್ಲ ಕಣೋ ಪೆದ್ದ ಎಂದಳು. ಅವಳನ್ನೊಮ್ಮೆ ಊರಿಗಣ್ಣಿನಲ್ಲೇ ನೋಡಿದ. ಅವಳು ಹೇಳಿದ ಮಾತನ್ನು ಸ್ವರ ಹೇಳಿದರೆ ಇಷ್ಟೊತ್ತಿಗಾಗಲೇ ಕದನ ಪ್ರಾರಂಭ ಆಗುತ್ತಿತ್ತು. ಅವನ ಮನಸ್ಥಿತಿ ಅರಿತವಳು, ಸಾರಿ ಕಣು ಶ್ರೇಯು, ಹಾಗೆ ಫ್ಲೋನಲ್ಲಿ ಹೇಳಿಬಿಟ್ಟೆ, ಬೇರೆ ಏನಾದರೂ ಹೇಳು, ಯಾವ ಗಿಫ್ಟ್ ಕೊಡೋಣ ಎಂದು ಕೇಳಿದಳು. ಒಂದು ನಿಮಿಷ ಗೂಗಲ್ ಹತ್ರ ಕೇಳೋಣ ಎಂದು ಗೂಗಲ್ ಮಾಡಿದ. ಅಕ್ಕ, ಪರ್ಸ್ ಬೇಡ, ಬ್ಯಾಗ್ ಬೇಡ, ಕಪ್, ಫೋಟೋ ಫ್ರೇಮ್ ಬೇಡ, ಹೋಗಲಿ ಪಿಲ್ಲೋ ಕೊಡೋಣವಾ? ಇದೆಲ್ಲ ಚೆನ್ನಾಗಿಲ್ಲ ಕಣೋ, ಇದು ಯಾವುದು ಬೇಡ. ಅಕ್ಕ, ಸಾರಿ, ಡಿಫ್ರೆಂಟ್ ಆಗಿರೋ ಗಿಫ್ಟನ್ನು ನೀನೇ ಹುಡ್ಕೋ, ನನ್ನಿಂದ ಆಗಲ್ಲ ಇನ್ನು, ನಂಗೆ ನಿದ್ದೆ ಬರ್ತಿದೆ ಎಂದು ಬಾಯ ಕಳಿಸುತ್ತಾ ಅಲ್ಲಿಂದ ಕಾಲ್ಕಿತ್ತ. ಅವಳು ಬಾಲ್ಕನಿಯ ಬಳಿ ನಿಂತು ತುಂಬ ಹೊತ್ತು ಯೋಚಿಸಿದಳು. ಕೊನೆಗೂ ಯಾವ ಉಡುಗೊರೆ ಕೊಡುವುದು ಎಂದು ನಿರ್ಧರಿಸಿ ಮಲಗಿದಳು. ಅತ್ತ ಶ್ರೀಹಿತ್, ನಾಳೆ ಅಮ್ಮನ ಬರ್ತ್ಡೇ, ಆ ನೆಪದಲ್ಲಾದರೂ ನೀನು ನನ್ನ ಜೊತೆ ಸ್ವಲ್ಪ ಹೊತ್ತು ಇರ್ತೀಯಲ್ಲ, ಅದೇ ಖುಷಿ ನನಗೆ. ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಶ್ರೀ, ಆದಷ್ಟು ಬೇಗ ನೀನು ನನ್ನ ಜೊತೆ ಇಲ್ಲೇ ಪರ್ಮನೆಂಟಾಗಿ ಇರುವ ಹಾಗಾಗಲಿ ಎಂದುಕೊಂಡವ ಖುಷಿಯಿಂದಲೇ ನಿದ್ರೆಗೆ ಜಾರಿದ. ಸರಸ್ವತಿ ಅವರು ಬೆಳಗ್ಗೆ ಎದ್ದಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತಿಳಿ ಹಳದಿ ಬಣ್ಣದ ಚಂದದ ಸೀರೆ ಅವರಿಗಾಗಿ ಕಾದು ಕುಳಿತಿತ್ತು. ಅದರ ಜೊತೆಗೆ ಒಂದು ಪತ್ರವೂ ಇತ್ತು. ಬೇಗ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ ಎಂದು ಬರೆದಿತ್ತು. ತನ್ನ ಮಗನ ಕೆಲಸ ಇದು ಎಂದು ಅರಿತವರು ಖುಷಿಯಿಂದಲೇ ಸ್ನಾನ ಮುಗಿಸಿ ತನ್ನ ಮಗ ಕೊಡಿಸಿದ ಸೀರೆ ಉಟ್ಟು ಸರಳವಾಗಿ ತಯಾರಾಗಿ ಬಂದರು. ಅಮ್ಮೋರೇ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂದು ಮನಸಾರೆ ಹೊಗಳಿದ ಕಮಲಮ್ಮ ಇನ್ನೇನೋ ಹೇಳುವ ಮೊದಲು ತಡೆದ ಶ್ರೀಹಿತ್, ಅಮ್ಮ ಲೇಟ್ ಆಯಿತು ಎಂದು ಅವರನ್ನು ಅವಸರವಸರವಾಗಿ ಹೊರಡಿಸಿದ. ಇಬ್ಬರ ಪಯಣ ಗಣೇಶನ ದೇವಸ್ಥಾನದ ಕಡೆಗೆ ಸಾಗಿತು. ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಹಣ್ಣು ಕಾಯಿ ನೀಡಿ ಪೂಜೆ ಮುಗಿಸಿ, ಅಮ್ಮ ಹ್ಯಾಪಿ ಬರ್ತ್ಡೇ ಎಂದ. ಥ್ಯಾಂಕ್ ಯು ಮಗನೇ ಎಂದವರು ಅವನ ಕೆನ್ನೆ ಸವರಿದರು. ಮನೆಗೆ ಹೋಗೋಣವಾ ಎಂದಾಗ, ಸರಿಮಾ ಎಂದವ ಮನೆಯ ಕಡೆಗೆ ಕಾರು ಚಲಾಯಿಸಿದ. ಸರಸ್ವತಿಯವರಿಗಾಗಿಯೇ ಕಾಯುತ್ತಿದ್ದ ಕಮಲಮ್ಮ, ಅಮ್ಮೋರೇ, ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಆಗಲೇ ಇದನ್ನೇ ಹೇಳೋಣ ಅಂತ ಬಂದೆ, ಆದರೆ ಹಿತ್ತಪ್ಪ ಬಿಡಲಿಲ್ಲ ಎಂದು ಮೂತಿ ಉದ್ದ ಮಾಡಿ ಹೇಳಿದವರ ನೋಡಿ ನಕ್ಕವರು, ಕಮಲಮ್ಮ, ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಮೊದಲು ವಿಶ್ ಮಾಡೋದು ನನ್ನ ಮುದ್ದು ಮಗನೇ, ಅದನ್ನವನು ಯಾರಿಗೂ ಬಿಟ್ಕೊಡಲ್ಲ ಎಂದವರೇ, ಎನಿವೇಸ್ ಥ್ಯಾಂಕ್ಸ್ ಕಮಲಮ್ಮ ಎಂದರು. ಅವರ ಮುಖ ಅರಳಿತು. ಅಮ್ಮೋರೇ, ನಿಮ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೇನೆ, ತಿನ್ನೋರಂತೆ ಎಂದು ಅವರಿಗಾಗಿ ಮಾಡಿದ ತಿಂಡಿಯನ್ನು ಬಡಿಸಿದರು. ತಿಂಡಿ ತಿಂದ ಬಳಿಕ ಎಲ್ಲರೂ ತಾತಯ್ಯ ಎಂದು ಕರೆಯುವ ಭುಜಂಗಯ್ಯನವರು ಬಂದರು. ಅವರು ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು. ಅವರಿಗೆ ಬಂಧು ಬಳಗ ಯಾರೂ ಇಲ್ಲ. ಸರಸ್ವತಿಯವರಿಗೆ ಭುಜಂಗಯ್ಯನವರ ಮೇಲೆ ಗೌರವ ಹೆಚ್ಚು. ತನ್ನ ತಂದೆಯ ವಯಸ್ಸಿನ ವ್ಯಕ್ತಿ ಎಂದು ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದರು. ಅಮ್ಮ, ನೀವೆಷ್ಟಾದರೂ ಈ ಮನೆಯ ಯಜಮಾನಿ, ನೀವು ನನ್ನ ಆಶೀರ್ವಾದ ಪಡೆಯುವುದು ಸರಿಯಲ್ಲ ಕಣಮ್ಮ ಎಂದರು ಮುಜುಗರದಿಂದ. ನೀವು ನನ್ನ ತಂದೆಯ ವಯಸ್ಸಿನವರು, ನಿಮ್ಮ ಆಶೀರ್ವಾದ ಪಡೆಯುವುದರಲ್ಲಿ ಯಾವ ತಪ್ಪೂ ಇಲ್ಲ ಎಂದರು ಸರಸ್ವತಿಯವರು. ಅಮ್ಮ ಹೇಳಿದ್ದು ಸರಿಯಾಗಿದೆ ತಾತಯ್ಯ. ಸರಿ, ನೀವು ತಿಂಡಿ ತಿಂದ್ರಾ ಎಂದು ಕೇಳಿದ ಶ್ರೀಹಿತ್ಗೆ, ಇಲ್ಲಪ್ಪ, ಈಗ ತಿಂತೇನೆ ಎಂದರು. ಸರಿ, ಬೇಗ ತಿಂಡಿ ತಿನ್ನಿ. ಕಮಲಮ್ಮ, ನೀವು ಕೂಡ ತಿಂಡಿ ತಿಂದು ಬೇಗ ರೆಡಿಯಾಗಿ. ನಾನಿನ್ನೆ ಹೇಳಿದ್ದು ನೆನಪಿದೆ ತಾನೆ? ಹ್ಞೂ ಹಿತ್ತಪ್ಪ, ನೆನಪಿದೆ ಎಂದು ಹಲ್ಲು ಕಿಸಿದವಳು ಭುಜಂಗಯ್ಯನವರಿಗೆ ತಿಂಡಿ ಕೊಟ್ಟು ತಾನೂ ತಿಂದು ಹೊರಟು ನಿಂತಳು. ನಾಲ್ವರು ಜೊತೆಯಾಗಿ ಸಾಗಿದ್ದು ವೃಂದಾವನದ ಕಡೆಗೆ. ಅದೊಂದು ಅನಾಥಾಶ್ರಮ. ಯಾರೂ ಇಲ್ಲದ ಅನಾಥ ಮಕ್ಕಳಿಗಾಗಿ ಅನಾಥಾಲಯವನ್ನು ನಿರ್ಮಿಸಿದ್ದರು ಶ್ರೀಹಿತ್ನ ತಂದೆ ಶಶಿಧರ್ರವರು. ಅವರು ತುಂಬ ಕರುಣಾಮಯಿ. ತನ್ನಿಂದಾಗುವ ಸಹಾಯವನ್ನು ಸದಾ ಮಾಡುತ್ತಲೇ ಇದ್ದ ಒಳ್ಳೆ ಮನಸ್ಸಿನ ಒಳ್ಳೆ ಗುಣದ ವ್ಯಕ್ತಿ. ವೃಂದಾವನ ಹೆಸರಿಗೆ ತಕ್ಕಂತೆ ಸುತ್ತಲೂ ತುಳಸಿ ಗಿಡಗಳು, ವಿವಿಧ ಥರದ ಹೂವಿನ ಗಿಡಗಳು, ಚಿಕ್ಕು ಹಾಗೂ ಮಾವಿನ ಮರಗಳು, ಹಚ್ಚ ಹಸಿರು ಎಲ್ಲೆಡೆ ಎದ್ದು ಕಾಣುವ ಜಾಗ. ತಂಪಾದ ವಾತಾವರಣ ಜೊತೆಗೆ ಮುಗ್ಧ ಮನಸ್ಸಿನ ಮುಕ್ತ ಮಕ್ಕಳ ಜೊತೆ ಮನಸ್ಸಿಗೂ ತಂಪಾಗುವುದು. ಮನೆಯಲ್ಲಿ ಏನೇ ವಿಶೇಷವಿದ್ದರೂ ಮೂವರು ಇಲ್ಲಿಗೆ ಬಂದು ಇಲ್ಲಿಯ ಮುಗ್ಧ ಮಕ್ಕಳ ಜೊತೆ ಆಚರಿಸುತ್ತಿದ್ದರು. ತನ್ನ ತಂದೆ ಹೇಳಿಕೊಟ್ಟ ಯಾವುದೇ ವಿಷಯವನ್ನು ಮರೆಯದ ಶ್ರೀಹಿತ್ ತನ್ನ ಅಮ್ಮನ ಜನ್ಮದಿನ ಆಚರಿಸಲು ವೃಂದಾವನಕ್ಕೆ ಬಂದಿದ್ದ. ಮಕ್ಕಳಿಗಾಗಿ ಹೊಸ ಬಟ್ಟೆ ಮತ್ತು ಸಿಹಿ ತಿಂಡಿಗಳನ್ನು ತಂದಿದ್ದ. ಸರಸ್ವತಿಯವರು ತಮ್ಮ ಕೈಯಾರೆ ಮಕ್ಕಳಿಗಾಗಿ ತಂದಿದ್ದ ಬಟ್ಟೆ ಹಾಗೂ ಸಿಹಿ ತಿಂಡಿಯನ್ನು ಹಂಚಿದರು. ಬಳಿಕ ಆ ಮಕ್ಕಳ ಜೊತೆ ಕೆಲವು ತಾಸುಗಳು ಜೊತೆ ಇದ್ದು
ಅವರು ಖುಷಿಯಾಗಿದ್ದಾರಾ, ಅವರಿಗೇನಾದರೂ ತೊಂದರೆ ಆಗ್ತಿದೆಯಾ ಎಂದು ಕೇಳಿ ತಿಳಿದುಕೊಂಡರು. ತದನಂತರ ಅದರ ಮೇಲ್ವಿಚಾರಕರೊಂದಿಗೆ ಮಾತನಾಡಿ ಆ ಮಕ್ಕಳ ಜೊತೆ ಕುಳಿತು ಮಧ್ಯಾಹ್ನದ ಊಟ ಮುಗಿಸಿದರು. ಅವರು ಅಲ್ಲಿಂದ ಹೊರಟಾಗ ಕಾರು ಗೇಟಿನಿಂದ ಮರೆಯಾಗುವವರೆಗೂ ಕೈ ಬೀಸಿದರು ಮಕ್ಕಳು. ಅರೆ ಶ್ರೀ, ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿದರೆ ಈಗಲೇ ಫುಲ್ ತಿಂದು ಮುಗಿಸಬೇಕು ಅನಿಸ್ತಿದೆ. ಈ ಕೇಕ್ ಅಮ್ಮನಿಗೆ ತಾನೆ ಎಂದು ಕೇಳಿದ ಪ್ರೇಕ್ಷಾಳಿಗೆ ಹೌದೆಂದು ತಲೆಯಾಡಿಸಿದಳು. ಅದೇ ಮತ್ತೆ, ಎಷ್ಟು ಸ್ಪೆಷಲ್ ಆಗಿ ಮಾಡಿದಾಗಲೇ ಅಂದ್ಕೊಂಡೆ ಇದು ನಿನ್ನ ಅತ್ತೆಗೆ ಇರಬೇಕು ಅಂತ ಎಂದು ಕಣ್ಣು ಹೊಡೆದಳು. ನಸುನಕ್ಕವಳು ಕೇಕನ್ನು ಬಾಕ್ಸಿಗೆ ಹಾಕಿದಳು. ಅಷ್ಟರಲ್ಲಿ ಹಿಂದಿನ ದಿನ ಕೇಕ್ಗೆ ಆರ್ಡರ್ ನೀಡಿದ ವ್ಯಕ್ತಿ ಬಂದರು. ನಮಸ್ತೆ ಸರ್, ನಿಮ್ಮ ಕೇಕ್ ರೆಡಿ ಇದೆ ಎಂದವಳೆ ಅವರಿಗೆ ಚಾಕ್ಲೇಟ್ ಕೇಕ್ ನೀಡಿ ಅದರ ಹಣ ಪಡೆದಳು. ಆ ವ್ಯಕ್ತಿ ಅಲ್ಲಿಂದ ಹೋದ ಬಳಿಕ ಪ್ರೇಕ್ಷಾ, ಶ್ರೀ, ನಾವು ಅಮ್ಮನ ಬರ್ತ್ಡೇಗೆ ಹೋಗೋಣವಾ ಎಂದಾಗ, ಸರಿ, ಆದರೆ ನನಗೆ ಮೊದಲು ಗಿಫ್ಟ್ ತಗೋಬೇಕು ಎಂದಳು. ಏನು ಗಿಫ್ಟ್ ಶ್ರೀ ಎಂದು ಕುತೂಹಲದಿಂದ ಕೇಳಿದವಳಿಗೆ, ಅದನ್ನು ಈಗ ಹೇಳಲ್ಲ, ನೀನು ನನ್ನ ಜೊತೆ ಬರ್ತೀಯಲ್ಲ, ನಿನಗೆ ಗೊತ್ತಾಗುತ್ತೆ ಎಂದಳು. ಸರಿ. ಇಬ್ಬರೂ ಒಂದು ನರ್ಸರಿಯ ಕಡೆಗೆ ಹೋದರು. ಸರಸ್ವತಿಯವರಿಗೆ ಯಾವ ಉಡುಗೊರೆ ಕೊಡುವುದು ಎಂದು ಯೋಚಿಸಿದವಳಿಗೆ ಅವರಿಗೆ ಚಂದದ ಒಂದು ಗಿಡ ಕೊಡುವ ಎಂಬ ಯೋಚನೆ ಬಂದಿತ್ತು. ಸರಸ್ವತಿಯವರಿಗೆ ಗಿಡ ಮರಗಳೆಂದರೆ ತುಂಬ ಇಷ್ಟ ಎಂದು ಶ್ರೀಹಿತ್ ಹಿಂದೆ ಹೇಳಿದ ನೆನಪು. ಅರಳೆ ನಿಂತಿರುವ ವಿವಿಧ ಬಣ್ಣದ ದಾಸವಾಳ, ಕೆಂಪು, ಬಿಳಿ ಹಾಗೂ ಹಳದಿ ಬಣ್ಣದ ಗುಲಾಬಿ ಗಿಡಗಳು, ಕೆಲವು ಕ್ರೋಟನ್ ಗಿಡಗಳು, ಅಲೋವೆರಾ ಹಾಗೂ ಇತರ ಮನೆಯೊಳಗೂ ಇಡಬಹುದಾದ ಸ್ನೇಕ್ ಪ್ಲಾಂಟ್ನಂತಹ ಆಮ್ಲಜನಕ ಗಿಡಗಳು, ಮಲ್ಲಿಗೆ, ಸದಾ ಪುಷ್ಪ, ಜೀನಿಯಾ. ಶ್ರೀ, ಗಿಡವನ್ನು ಗಿಫ್ಟಾಗಿ ಕೊಡ್ತಿದ್ಯಾ? ಗುಡ್ ಐಡಿಯಾ ಕಣೆ ಎಂದವಳ ಮಾತಿಗೆ ನಸುನಕ್ಕವಳು, ಒಂದಕ್ಕಿಂತ ಒಂದು ಗಿಡ ಚೆನ್ನಾಗಿದೆ, ಯಾವುದು ತಗೊಳ್ಳೋದಂತಾನೆ ಗೊತ್ತಾಗ್ತಿಲ್ಲ ಎಂದಳು. ಆ ಹಳದಿ ಬಣ್ಣದ ಗುಲಾಬಿ ಗಿಡ ನೋಡು ಎಂದು ತೋರಿಸಿದವಳಿಗೆ, ಅದು ಅವರ ಮನೆಯಲ್ಲಿ ಇದೆ ಎಂದಳು. ಹೌದಾ, ನಾನು ನೋಡಿಲ್ಲ. ಸರಿ ಬಾ, ಬೇರೆ ನೋಡೋಣ ಎಂದಳು. ದಾಸವಾಳ, ಸದಾಪುಷ್ಪ ಹೀಗೆ ಒಂದೊಂದೇ ಗಿಡಗಳನ್ನು ನೋಡುತ್ತಾ ಹೋದರು ಗೆಳತಿಯರಿಬ್ಬರು. ನೋಡುತ್ತಾ ನೋಡುತ್ತಾ ಕೊನೆಗೂ ಒಂದು ಗಿಡವನ್ನು ಕೊಂಡುಕೊಂಡರು. ಮುಂದುವರಿಯುವುದು.